ದೇವರಿಗೆ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 7ನೇ ವಾಕ್ಯವನ್ನು ನಾವು ಧ್ಯಾನಿಸ್ತಾ ಇದ್ದೀವಿ. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 7ನೇ ವಾಕ್ಯವನ್ನು ಓದೋಣ. ದೇವರಾತ್ಮ ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ. ಯಾರು ಜಯ ಹೊಂದುತ್ತಾನೋ ಅಂತವನಿಗೆ ದೇವರ ಪರಧಾಮದಲ್ಲಿ ಇರುವ ಜೀವವೃಕ್ಷದ ಫಲವನ್ನು ಸವಿಯುವ ಸೌಭಾಗ್ಯವನ್ನು ನಾನು ಅನುಗ್ರಹಿಸುತ್ತೇನೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಯಾರು ಜಯ ಹೊಂದುತ್ತಾರೋ ಅಂತವನಿಗೆ ದೇವರ ಪರಧಾಮದಲ್ಲಿ ಇರುವ ಜೀವವೃಕ್ಷದ ಫಲವನ್ನು ಸವಿಯುವ ಸೌಭಾಗ್ಯವನ್ನು ನಾನು ಅನುಗ್ರಹಿಸುತ್ತೇನೆ. ಇದು ದೇವರ ವಾಗ್ದಾನ. ಪ್ರೈಸ್ ದಿ ಲಾರ್ಡ್. ದೇವರು ಕೊಟ್ಟ ಮಾತನ್ನು ಮೀರಲ್ಲ ಅಲ್ವಾ? ದೇವರು ಕೊಟ್ಟ ಮಾತನ್ನು ಮೀರೋದಿಲ್ಲ. ಹಾಗಾದ್ರೆ ಮೀರೋದು ಯಾರು? ಮನುಷ್ಯ ಅಲ್ವಾ? ನಾವು ಮನುಷ್ಯ ದೇವರಿಗೆ ಕೊಟ್ಟ ಮಾತನ್ನು ಮೀರ್ತಾನೆ. ಆದರೆ ದೇವರು ಎಂದಿಗೂ ಮಾತನ್ನು ಮೀರುವವರಲ್ಲ. ಪ್ರೈಸ್ ದಿ ಲಾರ್ಡ್. ಕೊರಿಂಥರಿಗೆ ಬರೆದ ಪತ್ರ 1 ಕೊರಿಂಥರಿಗೆ ಬರೆದ ಮೊದಲನೇ ಪತ್ರ 10ನೇ ಅಧ್ಯಾಯ 13ನೇ ವಾಕ್ಯವನ್ನು ಓದೋಣ. 10ನೇ ಅಧ್ಯಾಯ ವಾಕ್ಯ 13. ಪ್ರೈಸ್ ದಿ ಲಾರ್ಡ್. ಜಯಿಸಲಾಗದ ಶೋಧನೆಗಳೇನು ನಿಮಗೆ ಬಂದಿಲ್ಲ. ದೇವರು ಕೊಟ್ಟ ಮಾತಿಗೆ ತಪ್ಪಲಾರರು. ಗೆಲ್ಲಲಾಗದ ಶೋಧನೆಗಳಿಗೆ ನಿಮಗೆಂದು ಗುರಿಪಡಿಸಲಾರರು. ಶೋಧನೆಗಳು ಬಂದಾಗ ಅವುಗಳನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಅವರೇ ಒದಗಿಸುತ್ತಾರೆ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ದೇವರು ಕೊಟ್ಟ ಮಾತಿಗೆ ತಪ್ಪಲಾರರು. ಪ್ರೈಸ್ ದಿ ಲಾರ್ಡ್. ವಾಕ್ಯ ಇದೆ ಅಲ್ವಾ? ವಾಕ್ಯ ಇದೆ. ಜಯ ಹೊಂದಿದವನು, ಯಾರ್ಯಾರು ಜಯ ಹೊಂದುತ್ತಾರೋ ಅವರೆಲ್ಲರಿಗೂ ಜೀವವೃಕ್ಷದ, ಅವರ ಪರಂಧಾಮದಲ್ಲಿರುವ ಅಂದರೆ ಸ್ವರ್ಗದಲ್ಲಿರುವ ಜೀವವೃಕ್ಷದ ಫಲವನ್ನ ಸವಿಯುವ ಸೌಭಾಗ್ಯವನ್ನ ನಾನು ಅನುಗ್ರಹಿಸುತ್ತೇನೆ ಎಂದು ಹೇಳ್ತಾ ಇದ್ದಾರೆ. ಅದು ಖಂಡಿತವಾಗಿಯೂ ಅವರು ಕೊಟ್ಟ ಮಾತನ್ನು ಮೀರದೆ ಹಾಗೆಯೇ ನಡೆದುಕೊಳ್ಳುವವರಾಗಿದ್ದಾರೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದೆಯಾ? ಓಕೆ, ಫೈನ್. ಹಾಗಾದ್ರೆ ಈ ಜಯವನ್ನ ಹೊಂದಬೇಕು ಅಂತ ದೇವರು ಪ್ರಯತ್ನ ಪಟ್ರೆ ಹೊಂದಬಾರದು. ಯಾರು ಜಯ ಹೊಂದಬಾರದು? ಯಾರು ಜೀವವೃಕ್ಷದ ಪರಂಧಾಮದಲ್ಲಿರುವ, ದೇವರ ಪರಂಧಾಮದಲ್ಲಿರುವ ಜೀವವೃಕ್ಷದ ಫಲವನ್ನು ಯಾರು ಸವಿಬಾರದು, ಅದರ ಸೌಭಾಗ್ಯವನ್ನ ಯಾರು ಸವಿಬಾರದು ಅಂತ ಪ್ರತಿ 100ಕ್ಕೆ 100% ಹೋರಾಟ ಮಾಡೋದು ಯಾರು ಅಂತ ಹೇಳಿದ್ರೆ ಸೈತಾನ. ಅದಕ್ಕೆ ಮುಖ್ಯವಾದ ಕಾರಣಗಳನ್ನು ಕೂಡ ನಾವು ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ. ಜಯ ನಾವು ಪಡೆದೇ ಇರೋದಕ್ಕೆ, ಅಂದ್ರೆ ಸೋಲನ್ನ ಅನುಭವಿಸ್ಲಿಕ್ಕೆ ಕಾರಣಗಳು ಏನು ಎಂದು ನಾವು ಒಂದು 3-4 ಕ್ಲಾಸ್ ನಾವು ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಮೊದಲನೇ ಕಾರಣ ನಮ್ಮ ಆಲೋಚನೆಗಳು ಅಲ್ವಾ? ನಮ್ಮ ಆಲೋಚನೆಗಳು, ನಮಗಿಷ್ಟ ಬಂದ ರೀತಿಯಲ್ಲಿ ಆಲೋಚನೆಗಳು ಮಾಡ್ಕೊಳ್ಳೋದು. ಇಲ್ಲಿ ಇದು ಮಾಡಿದ್ರೆ ಅದಾಗುತ್ತೆ, ಅದು ಮಾಡಿದ್ರೆ ಇದಾಗುತ್ತೆ, ದೇವರು ಹಿಂಗೂ ಮಾಡ್ಬೋದು, ಹಂಗೂ ಮಾಡ್ಬೋದು, ಆ ಥರನೂ ಮಾಡ್ಬೋದು, ಈ ಥರನೂ ಮಾಡ್ಬೋದು, ಇಲ್ಲ ಅದು ಹಳೆ ಒಡಂಬಡಿಕೆ, ಇದು ಹೊಸ ಒಡಂಬಡಿಕೆ, ಇಲ್ಲ ಆ ರೀತಿಯೆಲ್ಲ ಏನೂ ಇಲ್ಲ, ಈ ರೀತಿಯೆಲ್ಲ ಏನೂ ಇಲ್ಲ. ಇದು ನಮ್ಮ ಆಲೋಚನೆ. ಪ್ರೈಸ್ ದಿ ಲಾರ್ಡ್. ನಮ್ಮ ಆಲೋಚನೆ ಅಂತ ಯಾವುದು ನಡೆಯೋದಿಲ್ಲ. ಪ್ರೈಸ್ ದಿ ಲಾರ್ಡ್ ಅಲ್ವಾ? ಅದಕ್ಕೆ ವಾಕ್ಯಗಳನ್ನು ಕೂಡ ನಾವು ಏನ್ ಮಾಡಿದೀವಿ? ತಿಳ್ಕೊಂಡಿದೀವಿ. ಎರಡನೇದಾಗಿ ಆತ್ಮಿಕವಾದ ಗರ್ವ. ಆತ್ಮಿಕ ಗರ್ವ ಏನು? ಆತ್ಮಿಕ ಗರ್ವ, ಎಲ್ಲ ನನಗೆ ಗೊತ್ತಿದೆ, ಎಲ್ಲ ನನಗೆ ಗೊತ್ತಿದೆ. ಪ್ರೈಸ್ ದಿ ಲಾರ್ಡ್. ದೇವರ ಯೋಜನೆಯನ್ನು ನಾವು ಏನ್ ಮಾಡಲ್ಲ, ಅದನ್ನ ನಾವು ಸವಿಯಲ್ಲ, ಮತ್ತೆ ಇನ್ನೊಂದು ಅದನ್ನ ಹುಡುಕಲ್ಲ. ಬದಲಾಗಿ ಕೀರ್ತನೆಗಳ ಗ್ರಂಥ 138ನೇ ಅಧ್ಯಾಯ ವಾಕ್ಯ 6 ನುಡಿಯುವಂತೆ ನಾವೇನ್ ಮಾಡ್ತೀವಿ? ನಮ್ಮ ಯೋಜನೆ ನಾವೇ ದೇವರಿಗೆ ಪ್ಲಾನ್ ಕೊಡ್ತೀವಿ. ದೇವರೇ ಹಿಂಗೆ ಈ ತರ ಮಾಡು, ಆ ತರ ಮಾಡು ಹೇಳ್ತೀವ, ಅರ್ಕೆ ಕಟ್ಕೊಳ್ತೀವಲ್ವಾ?
ಪ್ರೈಸ್ ದಿ ಲಾರ್ಡ್. ಅರಕೆ ಕಟ್ಕೊಳ್ತೀವಿ, ದೇವರೇ ಹಿಂಗ್ ಮಾಡಿ ಹಂಗ್ ಮಾಡಿ. ದೇವರ ಯೋಜನೆ ನಾವು ಏನ್ ಮಾಡಲ್ಲ, ಬಯಸೋದಿಲ್ಲ. ದೇವರ ಯೋಜನೆ ನಮಗೆ ಗೊತ್ತಿಲ್ಲ. ದೇವರು ನಮ್ಮನ್ನ ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ ಅದು ನಮಗೆ ಗೊತ್ತಿಲ್ಲ. ದೇವರು ನಮ್ಮ ಮೇಲೆ ಯಾವ ಚಿತ್ತ ಇಟ್ಟಿದ್ದಾರೆ ಅದು ನಮಗೆ ಗೊತ್ತಿಲ್ಲ. ಬಟ್ ಆದ್ರೆ ನಮ್ಮ ಚಿತ್ತವನ್ನೇ ನಾವು 100% ಪ್ರತಿದಿನ ಹೇಳ್ತಾ ಇರ್ತೀವಿ. ಪ್ರೈಸ್ ದಿ ಲಾರ್ಡ್. ಇದು ನಡೆಯೋದಿಲ್ಲ. ಈ ರೀತಿ ನಮ್ಮ ಯೋಜನೆಗಳಲ್ಲೇ ನಮಗೆಲ್ಲ ನಮಗೆ ಗೊತ್ತಿದೆ ಅಂತ ಗರ್ವದಲ್ಲೇ ನಾವು ಕುಳಿತಿದ್ರೆ ಆ ಗರ್ವ ನಮ್ಮನ್ನ ನರಕಕ್ಕೆ ಕೊಂಡೋಗುತ್ತೆ. ಮೂರನೇದಾಗಿ ಈ ದಿನ ನಾವು ಧ್ಯಾನಿಸುವಂಥದ್ದು ಮೂರನೆಯ ಸೋಲಿಗೆ ಕಾರಣ. ಮೂರನೆಯ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಅಜಾಗರೂಕತೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ನಮ್ಮ ಅಜಾಗರೂಕತೆ. ಅಜಾಗರೂಕತೆ ಅಂದ್ರೆ ಏನು? ಬೇಜವಾಬ್ದಾರಿ. ನಮ್ಮ ಆತ್ಮಿಕ ಯುದ್ಧದಲ್ಲಿ ಅಜಾಗೃತಿ ಉಳ್ಳವರಾಗಿದ್ದರೆ ನಾವು, ನಮ್ಮ ಆತ್ಮಿಕ ಯುದ್ಧದಲ್ಲಿ, ಲೌಕಿಕ ಯುದ್ಧದಲ್ಲ, ಆತ್ಮಿಕ ಯುದ್ಧದಲ್ಲಿ ಅಜಾಗರೂಕರಾಗಿದ್ರೆ ನಮಗೆ ಸೋಲು ಖಚಿತ. ಪ್ರೈಸ್ ದಿ ಲಾರ್ಡ್. ಈ ಲೋಕದಲ್ಲಿ ಯಾವುದೇ ವ್ಯಕ್ತಿಯಿಂದಾಗಲಿ ಯಾವುದೇ ವಸ್ತುಗಳಿಂದಾಗಲಿ ನಾವು ಪರಲೋಕ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ಒಪ್ತೀರಾ? ಪ್ರೈಸ್ ದಿ ಲಾರ್ಡ್. ಆದ್ರೆ ಕೆಲವು ಕಡೆ ನಾವು ನೋಡ್ತೀವಿ, ಕೆಲವು ಕಡೆ ನಾವು ನೋಡಿದ್ದೀವಿ ಅಂತ ಅನ್ಕೊಳ್ತೀನಿ ನಾನು. ಕೆಲವು ಕಡೆ ನಾವು ನೋಡಿದ್ದೀವಿ, ಕೆಲವು ಪೇಪರ್ ಅಂದ್ರೆ ಪ್ರಾರ್ಥನೆ ಶೀಟ್ಗಳಲ್ಲಿ ನೀವು ನೋಡಿರ್ತೀರ ಅನ್ಕೊಳ್ತೀನಿ. ತುಂಬಾ ಪವರ್ಫುಲ್ ಪ್ರೇಯರ್ ಅಂದ್ರೆ ತುಂಬಾ ಶಕ್ತಿಯುತವಾದ ಪ್ರಾರ್ಥನೆ ಇದು ಅಂತ ನೋಡಿದ್ದೀರಾ ಎಲ್ಲಾದ್ರೂ? ಪುಸ್ತಕಗಳಲ್ಲಿ, ಮನುಷ್ಯರು ಬರೆದಿರುವ ಪುಸ್ತಕಗಳಲ್ಲಿ ನೋಡಿಲ್ವಾ? ಅಲ್ಲಲ್ಲ, ನೀವು ಯಾವುದೇ ಪ್ರಾರ್ಥನಾ ಕೂಟಗಳದು ಪುಸ್ತಕಗಳು ನೋಡಿಲ್ವಾ? ಅಂದ್ರೆ ಅದ್ರಲ್ಲಿ ಮೆನ್ಷನ್ ಮಾಡಿರ್ತಾರೆ ಶಕ್ತಿಯುತವಾದ ಪ್ರಾರ್ಥನೆ. ಈ ಪ್ರಾರ್ಥನೆ ಮಾಡಿದ್ರೆ ಪವರ್ಫುಲ್ ಪ್ರೇಯರ್. ಪ್ರೈಸ್ ದಿ ಲಾರ್ಡ್. ನೋಡಿದಿರಲ್ವಾ? ಆದ್ರೆ ಒಂದು ತಿಳ್ಕೊಳ್ಳಿ, ಈ ಭೂಮಿಯಲ್ಲಿ ಪವರ್ಫುಲ್ ಪ್ರೇಯರ್ ಯಾವುದು ಇಲ್ಲ. ಪವರ್ಫುಲ್ ಶಕ್ತಿಯುತವಾದ ಪ್ರಾರ್ಥನೆ ಯಾವುದೂ ಇಲ್ಲ. ಯಾಕೆಂದ್ರೆ ಪ್ರಾರ್ಥನೆ ಯಾವುದು ಶಕ್ತಿಯುತವಾಗಿಲ್ಲ, ಆದರೆ ದೇವರು ಹಾಗೂ ಅವರ ಉತ್ತರ ಶಕ್ತಿಯುತವಾಗಿದೆ. ಆಮೆನ್. ನೋಡಿ, ಇದೆಲ್ಲ ಡೈವರ್ಷನ್ಸ್ ಮಾಡುವಂಥದ್ದು, ಇದೆಲ್ಲ ಮನುಷ್ಯನನ್ನ ಡೈವರ್ಷನ್ಸ್ ಮಾಡುವಂಥದ್ದು. ಕಾರಣ ಏನಂತ ಹೇಳಿದ್ರೆ, ಉದಾಹರಣೆಗೆ ಒಂದು ಸಣ್ಣ ಉದಾಹರಣೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ದೇವರು ನನ್ನ ಮೇಲೆ ಒಂದು ಯೋಜನೆ ಇಟ್ಟಿದ್ದಾರೆ ಅಲ್ವಾ? ನಿಮ್ಮ ಮೇಲೆ ಒಂದು ಯೋಜನೆ ಇದೆ. ಕೆಲವು ಜನರಿಗೆ ಯಾಜಕರಾಗುವ ಯೋಜನೆ, ಕೆಲವು ಜನರಿಗೆ ಬೋಧಕರಾಗುವ ಯೋಜನೆ, ಕೆಲವು ಜನರಿಗೆ ನೀವು ನೋಡಿರ್ತೀರಾ ಚರ್ಚ್ ಕ್ಲೀನ್ ಮಾಡುವಂಥ ಯೋಜನೆ, ಕೆಲವು ಜನರಿಗೆ ಸ್ತುತಿ ಮಾಡುವಂಥ ಯೋಜನೆ. ದೇವರು ಅವರವ್ರ ಮೇಲೆ ಪ್ಲಾನ್ ಇಟ್ಟಿರ್ತಾರೆ. ದೇವರು ಗೊತ್ತಿದೆ ನಮ್ಮ ಪ್ಲಾನ್ ಏನು ಅಂತ, ಆದರೆ ದೇವರ ಪ್ಲಾನ್ ಏನು ಎಂಬುದು ನಮಗೆ ಗೊತ್ತಿರಲ್ಲ. ಹೌದಾ? ನಿಮ್ಗೆ ಅರ್ಥ ಆಗ್ತದೆ? ಕೇಳಿಸ್ತಿದೆಯಾ ಮಾತಾಡ್ತಾ ಇರೋದು? ಕ್ಲಿಯರ್ ಆಗಿ ಕೇಳಿಸ್ತಿದ್ಯಾ? ಹಾಗಾದ್ರೆ ಆಕ್ಟಿವ್ ಆಗಿರಿ. ದೇವರು ನಮ್ಮ ಮೇಲೆ, ನಮ್ಮ ಪ್ರತಿಯೊಬ್ಬರ ಮೇಲೆ ಇಟ್ಟಿರುವ ಪ್ಲಾನ್ ಏನೆಂಬುದು ಅವರಿಗೆ ಗೊತ್ತಿದೆ. ಆದರೆ ಅವರು ನಮ್ಮ ಮೇಲೆ ಇಟ್ಟಿರುವ ಪ್ಲಾನ್ ನಮಗೆ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಯಾವುದು ಪವರ್ಫುಲ್ ಪ್ರೇಯರ್, ಶಕ್ತಿಯುತ ಪ್ರಾರ್ಥನೆ ಅನ್ನೋದು ಯಾವುದು ಇಲ್ಲ. ದೇವರು ಮಾತ್ರ, ಈ ಲೋಕದಲ್ಲಿ ದೇವರು ಮಾತ್ರ ಶಕ್ತಿ ಉಳ್ಳವರು, ಹಾಗೂ ಅವರು ನೀಡುವ ಉತ್ತರ ಶಕ್ತಿಯುತವಾಗಿರುತ್ತೆ. ಈಗ ದೇವರು ನನ್ನನ್ನ
ಸ್ತುತಿ ಮಾಡಲಿಕ್ಕೆ ಅಥವಾ ದೇವಾಲಯ ಕಸ ಗುಡಿಸ್ಲಿಕ್ಕೆ ಏನಾದರೂ ಆರಿಸ್ಕೊಂಡಿದ್ರೆ ಅವರ ಯೋಜನೆ ಕಸ ಗುಡಿಸ್ಲಿಕ್ಕೆ ಇಟ್ಟಿರುವಂಥ ಯೋಜನೆ ಇರ್ಬೋದು ಅಥವಾ ಬೋಧನೆ ಮಾಡುವಂಥ ಯೋಜನೆ ಇರ್ಬೋದು. ಈ ರೀತಿಯಾದ ಯೋಜನೆಗಳನ್ನು ಇಟ್ಟಿದ್ದಾಗ ನಾವು ದೇವರ ಸಮ್ಮುಖಕ್ಕೆ ಬಂದು ಕುಳಿತುಕೊಂಡು, ದೇವರೇ ನಿಮ್ಮ ಯೋಜನೆಯನ್ನ ನಮಗೆ ತಿಳಿಸ್ಕೊಡಿ, ಆ ಯೋಜನೆ ಪ್ರಕಾರ ನಾವು ಜೀವಿಸಲು ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಬೇಕು. ಹೌದಾ? ನಿಜನಾ? ಅವರ ಯೋಜನೆಗೆ ತಕ್ಕಂತೆ ಪ್ರಾರ್ಥಿಸಿದ್ರೆ ಆಗುತ್ತೆ. ಈಗ ಏನಾಗ್ತಾ ಇದೆ? ಎಲ್ಲದಕ್ಕೂ ಒಂದೇ ಪ್ರಾರ್ಥನೆ, ಎಲ್ಲದಕ್ಕೂ ಒಂದೇ ಪ್ರಾರ್ಥನೆ. ಆಗುತ್ತಾ? 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 ಆಗೋದಿಲ್ಲ. ತಲೆನೋವು ಒಂದೇ ಮೆಡಿಸಿನ್ನು, ಸೊಂಟ ನೋವು ಒಂದೇ ಮೆಡಿಸಿನ್ನು, ಮಂಡಿ ನೋವು ಒಂದೇ ಮೆಡಿಸಿನ್ನು, ಹೊಟ್ಟೆ ನೋವು ಒಂದೇ ಮೆಡಿಸಿನ್ ಕೊಡ್ತಾರ ಡಾಕ್ಟ್ರು? ಕೊಡೋದಿಲ್ಲ. ನಾವು ಸೋಲಿಕ್ಕೆ ಮುಖ್ಯವಾದ ಕಾರಣ ಇದೇನೆ. ನಾವು ಸೋಲಿಕ್ಕೆ ಕಾರಣ ನಮ್ಮ ಅಜಾಗರೂಕತೆ. ಅರ್ಥ ಆಗ್ತದೆಯಾ? ಈಗ ಅರ್ಥ ಆಗ್ತಿದ್ಯಾ? ನಮ್ಮ ಬೇಜವಾಬ್ದಾರಿತನ. ನಾವು ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳೋದಿಲ್ಲ. ಯಾರೋ ಹೇಳಿದ್ರು ದಿಸ್ ಇಸ್ ಅ ಪವರ್ಫುಲ್ ಪ್ರೇಯರ್, ಮಾಡ್ತಾ ಇದಾರೆ. ಈಗ ಸಂಬಂಧ ಇಲ್ದಿರುವ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾರ? ಹೇಳಿ ನೋಡೋಣ. ಈಗ ನೀವು ನಿಮ್ಮ ತಂದೆಯ ಬಳಿಗೆ ಹೋಗಿ, ಅಪ್ಪ ನನಗೆ 100 ರೂಪಾಯಿ ಬೇಕು ಅಂತ ಹೇಳಿದ್ರೆ ತಂದೆ ಏನ್ ಮಾಡ್ತಾರೆ? 100 ರೂಪಾಯಿ ವಿಚಾರಿಸಿ, ಯಾಕಪ್ಪ ಏನಕ್ಕೆ ಬೇಕು 100 ರೂಪಾಯಿ? ಯಾಕಂದ್ರೆ ಮಗ ಹಾಳಾಗೋಗ್ಬಾರ್ದಲ್ಲ ಅಥವಾ ಮಗಳು ಹಾಳಾಗೋಗ್ಬಾರ್ದಲ್ವಾ? ಏನ್ ಮಾಡ್ತಾರೆ? ವಿಚಾರಣೆ ಮಾಡಿ 100 ರೂಪಾಯಿ ಕೊಡ್ತಾರೆ. ನೀವು ದಾರಿಲಿ ಹೋಗುವಂತವ್ರಿಗೆ ಹೋಗ್ಬಿಟ್ಟು 100 ರೂಪಾಯಿ ಕೊಡಿ ಅಂತ ಹೇಳಿದ್ರೆ ಕೊಡ್ತಾರ? ಕೊಡಲ್ಲ. ಯಾಕಂದ್ರೆ ಅವ್ರು ನಿಮ್ಮ ತಂದೆ ಅಲ್ಲ. ಹಾಗಾಗಿ ನಮ್ಮ ಯೋಜನೆ ಏನು ಎಂಬುದನ್ನು ಮೊದಲು ನಾವು ದೇವರ ಸಮ್ಮುಖದಲ್ಲಿ ಕುಳಿತುಕೊಂಡು ಅದನ್ನ ತಿಳ್ಕೊಳ್ಬೇಕು. ಮೊದಲು ದೇವರ ಪ್ಲಾನ್ ಏನು, ನನ್ನ ಮೇಲೆ ಏನು ಪ್ಲಾನ್ ಇಟ್ಟಿದ್ದಾರೆ, ಆ ಪ್ಲಾನ್ ಇಟ್ಕೊಂಡು ಆ ಪ್ಲಾನ್ಗೋಸ್ಕರ, ದೇವರ ಯೋಜನೆ ನೆರವೇರೋದಕ್ಕೋಸ್ಕರ ನಾವೇನಾದರೂ ಪ್ರಾರ್ಥಿಸಿದ್ದೇ ಆದರೆ ದೇವರು ಅದಕ್ಕೆ ತಕ್ಕ ಸದುತ್ತರವನ್ನ ನೀಡ್ತಾರೆ. ಆಮೇಲೆ ಆದ್ರೆ ನೋಡಿ, ನಾವು ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳಕ್ಕೆ ನಮಗೆ ಟೈಮ್ ಇಲ್ಲ. ದೇವರು 24 ಗಂಟೆ ಟೈಮ್ ಕೊಟ್ಟಿದ್ದಾರೆ. 1 ಗಂಟೆಗಳ ಸಮಯ ದೇವರ ಸಮ್ಮುಖಕ್ಕೆ ಕುತ್ಕೊಳ್ಳಕ್ಕೆ ಆಗೋದಿಲ್ಲ. ದೇವರ ಸಮ್ಮುಖದಲ್ಲಿ ಕುಳಿತುಕೊಂಡ್ರೆ ದೇವರು ನಮ್ಮ ಮೇಲೆ ಇಟ್ಟಿರುವ ಯೋಜನೆ ತಿಳಿಸ್ತಾರೆ. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಪರಿಶುದ್ಧಾತ್ಮರನ್ನು ನಮಗೆ ನೀಡಿ ಈ ನ್ಯಾಯ ತೀರ್ಪಿಗೆ ನಾವು ಯಾವ ರೀತಿ ಸಿದ್ಧರಾಗಬೇಕು ಎಂಬುದನ್ನು ಅವರು ನಮಗೆ ಮುಂಚಿತವಾಗಿಯೇ ತಿಳಿಸ್ಕೊಡ್ತಾರೆ. ಹೆಜ್ಜೆ ಹೆಜ್ಜೆಗೂ ತಿಳಿಸ್ಕೊಡ್ತಾರೆ. ಲೋಕದಿಂದ ಬೇರ್ಪಡಕ್ಕೆ ಆಗ್ತಾನೆ ಇಲ್ಲ. ಆ 24 ಗಂಟೆಗಳಲ್ಲಿ 1 ಗಂಟೆಗಳ ಸಮಯ ಲೋಕದಿಂದ ಬೇರ್ಪಡಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಆಗ್ತಾ ಇದೆ ಅನ್ಕೊಳ್ತೀರಾ? ಹಾಗಾಗಿ ಇದ್ದಿದ್ರೆ ಇಷ್ಟೊತ್ತಿಗೆ ನಾವು ದೇವರ ಸಮ್ಮುಖದಲ್ಲಿ ಕುತ್ಕೊಂಡು ನಮ್ಮ ಯೋಜನೆ ಏನು ಎಂಬುದನ್ನು ದೇವರು ನಮಗೆ ತಿಳಿಸ್ಕೊಡ್ತಾ ಇದ್ರು. ಆ ಯೋಜನೆ ಪ್ರಕಾರ ನಾವು ಜೀವಿಸ್ತಾ ಇದ್ದೋ. ಈಗ ಕೊರೋನಾ ಟೈಮಲ್ಲಿ ಸರ್ಕಾರ ಒಂದು ಯೋಜನೆ ತಂತು. ಏನು? ಎಲ್ಲರೂ ಬಾಯಿಗೆ ಮಾಸ್ಕ್ ಹಾಕೊಳ್ಬೇಕು ಅಲ್ವಾ? ಎಲ್ಲರೂ ಹಾಕೊಂಡ್ರು. ಹಾಕೊಳ್ಳದೆ ಇದ್ದೋರಿದ್ರ? ಎಲ್ಲರೂ ಹಾಕೊಂಡ್ರು. ಪ್ರೈಸ್ ದಿ ಲಾರ್ಡ್. ಅದೇ ತರನೇ ಇಲ್ಲೂ ಕೂಡ ಸರ್ಕಾರ, ಪರಲೋಕ ಎಂಬ ಸರ್ಕಾರ ನಮಗೆ ಯೋಜನೆಗಳನ್ನ ಇಟ್ಟಿದೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ನಮ್ಮ ಅಜಾಗರೂಕತೆ ಏನಿದೆ, ನಾವು ಅಜಾಗರೂಕತೆಯಿಂದ ನಮ್ಮ ಆತ್ಮಿಕವಾದ ಯುದ್ಧದಲ್ಲಿ ನಾವೇನಾದ್ರು ಅಜಾಗರೂಕರಾಗಿದ್ರೆ ಖಂಡಿತವಾಗ್ಲೂ ನಾವು ಸೋಲ್ತೀವಿ. ಸೋತಾಗ ಏನಾಗುತ್ತೆ? ದೇವರ ಪರಂಧಾಮದಲ್ಲಿರುವ ಜೀವವೃಕ್ಷದ ಫಲವನ್ನು ಸವಿಲಿಕ್ಕೆ
ಸಾಧ್ಯವಿಲ್ಲ. ದೇವರು ನಮಗೆ ಉಸಿರಾಡ್ಲಿಕ್ಕೆ ಎಷ್ಟು ದಿನ ಕೊಟ್ಟಿದ್ದಾರೋ ಅಷ್ಟು ದಿನದ ಒಳಗಡೆ ನಾವೇನಾಗಬೇಕು? ಸಿದ್ಧರಾಗಬೇಕು. ಆ ಸ್ಥಳಕ್ಕೆ ಹೋಗ್ಲಿಕ್ಕೆ ರೆಡಿ ಆಗಬೇಕು. ನಾವು ಇಲ್ಲಿ ತಿನ್ಕೊಂಡು ಕುಡ್ಕೊಂಡು ಮಜಾ ಮಾಡಿಕೊಂಡು ಇದ್ರೆ ಸಾಧ್ಯ ಇದೆಯಾ? ವಾಕ್ಯ ಹೇಳುತ್ತೆ, ಯೇಸು ಸ್ವಾಮಿ ಹೇಳ್ತಾರೆ ನೋಡಿ, ನ್ಯಾಯ ತೀರ್ಪಿನ ದಿನ ಅವರು ನ್ಯಾಯ ತೀರ್ಪು ಕೊಡೋದೇ ಇಲ್ವಂತೆ. ಅವರು ನ್ಯಾಯ ತೀರ್ಪು ಕೊಡೋದಿಲ್ಲ. ಅವರು ಪ್ರೈಸ್ ದಿ ಲಾರ್ಡ್. ಅವರು ನ್ಯಾಯ ತೀರ್ಪು ಅವ್ರು ಕೊಡೋದು ಯಾವ ಥರ ಇರುತ್ತೆ? ಅವರ ನ್ಯಾಯ ತೀರ್ಪು ಯಾವ ಥರ ಇರುತ್ತೆ ಗೊತ್ತಾ? ನಾವು ತಿರಸ್ಕಾರ ಮಾಡಿದ ಅವರ ಜೀವವುಳ್ಳ ವಾಕ್ಯಗಳೇ ಅವರಿಗೆ ತೀರ್ಪು ಕೊಡುತ್ತೆ. ಹೌದಾ? ಯೇಸು ಸ್ವಾಮಿ ನಮಗೆ ನ್ಯಾಯ ತೀರ್ಪು ಕೊಡೋದಿಲ್ಲ. ಹಾಗಾದ್ರೆ ನ್ಯಾಯ ತೀರ್ಪು ಹೇಗಾಗುತ್ತೆ ಅಂತ ಹೇಳಿದ್ರೆ, ದೇವರು ನಮಗೆ ನೀಡಿರುವ, ಪ್ರತಿದಿನ ನೀಡುತ್ತಿರುವಂತಹ ಈ ಪರಲೋಕದ ಮನ್ನವನ್ನ ನಾವು ಎಷ್ಟು ತಿರಸ್ಕಾರ ಮಾಡಿದೀವೋ ಆ ವಾಕ್ಯಗಳು ಅವರಿಗೆ ನ್ಯಾಯ ತೀರ್ಪು ನೀಡುತ್ತೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ವಾ? ಇದ್ದೀರಾ? ಮಾತಾಡಿ. ಇದ್ರೆ ಮಾತಾಡಿ. ನಿಮ್ಗೆ ಅರ್ಥ ಆಗಿದೆ ಅಂತೇಳಿ. ಇಲ್ಲಾಂದ್ರೆ ಮತ್ತೆ ನಾವು ತಿಳಿಸ್ಕೊಳ್ಳೋಣ, ಏನ್ ತೊಂದರೆ ಏನಿಲ್ಲ. ಯಾಕಂದ್ರೆ ಸೈತಾನ ಬಿಡ್ತಾನೆ ಅನ್ಕೊಂಡಿದ್ದೀರಾ? ಖಂಡಿತವಾಗ್ಲೂ ಬಿಡೋದಿಲ್ಲ. ನಾವು ಚರ್ಚಲ್ಲಿ ನೋಡಿ, ಚರ್ಚಲ್ಲಿ ಕುಳಿತಿರ್ತೀವಿ, ಮನಸ್ಸಲ್ಲಿರುತ್ತೆ ಚಿಕನ್ ಅಂಗಡಿ, ಮಟನ್ ಅಂಗಡಿ, ಎಣ್ಣೆ ಅಂಗಡಿ, ಮತ್ತೆ ಪಾರ್ಕ್ಗೆ ಹೋಗೋಣ, ಮಗಳನ್ನ ಅಲ್ಲಿ ಕರ್ಕೊಂಡು ಹೋಗೋಣ, ಹೆಂಡತಿಲಿ ಕರ್ಕೊಂಡು ಹೋಗೋಣ. ದೇವರನ್ನ ಆರಾಧಿಸ್ಲಿಕ್ಕೆ ನಾವು ಹೋಗ್ತಾ ಇಲ್ಲ. ಜಸ್ಟ್ ಫಾರ್ ಒಂದು ಆ ದಿನ ಕಳಿಬೇಕು ಅಷ್ಟೇ ನಾವು. ಪ್ರೈಸ್ ದಿ ಲಾರ್ಡ್. ನ್ಯಾಯ ತೀರ್ಪು ಹೇಗಾಗುತ್ತೆ? ಅವರು ಆಡಿದ ಮಾತುಗಳನ್ನು ನಾವು ಎಷ್ಟು ತಿರಸ್ಕಾರ ಮಾಡಿದೀವೋ. ಅರ್ಥ ಆಗ್ತಾ ಇದೆಯಾ? ಪ್ರೈಸ್ ದಿ ಲಾರ್ಡ್. ನ್ಯಾಯ ತೀರ್ಪು ಹೇಗೆ ಅಂತ ಹೇಳಿದ್ರೆ, ನ್ಯಾಯ ತೀರ್ಪು ಯೇಸು ಸ್ವಾಮಿ ಏನ್ ಮಾಡಲ್ಲ, ನ್ಯಾಯ ತೀರ್ಪು ಕೊಡೋದಿಲ್ಲ. ಅವ್ರು ಹೇಳ್ತಾ ಇದ್ದಾರೆ, ನಾನು ನ್ಯಾಯ ತೀರ್ಪು ಕೊಡುವುದಕ್ಕಾಗಿ ಬಂದಿದ್ದಲ್ಲ. ಹಾಗಾದ್ರೆ ನ್ಯಾಯ ತೀರ್ಪು ಹೇಗಾಗುತ್ತೆ ಅಂತ ಹೇಳಿದ್ರೆ, ಅವರ ಜೀವವುಳ್ಳ ವಾಕ್ಯಗಳು ನೋಡಿ, ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ದಿನಕ್ಕೆ ಇಷ್ಟು ವಾಕ್ಯಗಳು ಅಂತ ಅವರು ನೀಡಿರ್ತಾರೆ. ಮುಂಚಿತವಾಗಿಯೇ ಏನ್ ಮಾಡ್ತಾರೆ? ನಿರ್ಧಾರ ಮಾಡಿರ್ತಾರೆ. ಇಷ್ಟು ವಾಕ್ಯಗಳು ನೀನು ಏನ್ ಮಾಡ್ಬೇಕು? ಪ್ರತಿದಿನ ರಿಸೀವ್ ಮಾಡ್ಕೊಳ್ಬೇಕು, ಅಂಗೀಕಾರ ಮಾಡ್ಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ವಾಕ್ಯ ಓದೋಣ. ಯೋಹಾನನು ಬರೆದ ಶುಭ ಸಂದೇಶ 12ನೇ ಅಧ್ಯಾಯ. ಯೋಹಾನನು ಬರೆದ ಶುಭ ಸಂದೇಶ 12ನೇ ಅಧ್ಯಾಯ, ವಾಕ್ಯ 44ರಿಂದ 50 ತನಕ ಓದ್ತಾ ಬನ್ನಿ. ಯೇಸು ಸ್ವಾಮಿ ಗಟ್ಟಿಯಾಗಿ ಇಂತೆಂದರು, ನನ್ನಲ್ಲಿ ವಿಶ್ವಾಸವಿಡುವವನು ನನ್ನಲ್ಲಿ ಅಲ್ಲ, ನನ್ನನ್ನು ಕಳುಹಿಸಿದಾತನಲ್ಲೇ ವಿಶ್ವಾಸವಿಡುತ್ತಾನೆ. ನನ್ನನ್ನು ಕಾಣುವವನು ನನ್ನನ್ನು ಕಳುಹಿಸಿದಾತನನ್ನೇ ಕಾಣುತ್ತಾನೆ. ನನ್ನಲ್ಲಿ ವಿಶ್ವಾಸವಿಡುವವನು ಅಂಧಕಾರದಲ್ಲಿ ಉಳಿಯಬಾರದೆಂದು ನಾನೇ ಜಗಜ್ಯೋತಿಯಾಗಿ ಬಂದಿದ್ದೇನೆ. ಯಾವನಾದರೂ ನನ್ನ ಮಾತನ್ನು ಕೇಳಿಯೂ ಅದರಂತೆ ನಡೆಯದೆ ಹೋದರೆ ಅಂತವನಿಗೆ ತೀರ್ಪು ಕೊಡುವವನು ನಾನಲ್ಲ. ನಾನು ಬಂದದ್ದು ಲೋಕದ ಉದ್ಧಾರಕ್ಕಾಗಿ, ತೀರ್ಪು ಕೊಡುವುದಕ್ಕಾಗಿ ಅಲ್ಲ. ನನ್ನನ್ನು ನಿರಾಕರಿಸಿ ನನ್ನ ಮಾತುಗಳನ್ನು ಅಂಗೀಕರಿಸದೆ ಹೋದವನಿಗೆ ತೀರ್ಪು ಕೊಡುವಂತದ್ದು ಒಂದು ಇದೆ. ಅದು ಯಾವುದೆಂದರೆ, ನಾನು ಆಡಿದ ಮಾತೆ ಅಂತಿಮ ದಿನದಂದು ಅದೇ ಅವನಿಗೆ ತೀರ್ಪು ಕೊಡುವುದು. ಸಾಕು, ಅಷ್ಟು ಸಾಕು. ಅರ್ಥ ಆಯ್ತಲ್ಲ? ಈಗ ಅರ್ಥ ಆಯ್ತಲ್ಲ? ಎಷ್ಟು ಜನಕ್ಕೆ ಅರ್ಥ ಆಗಿಲ್ಲ?
ಇದ್ದವ್ರಿಗೆ ಅರ್ಥ ಆಗಿದೆ, ಅರ್ಥ ಆಗಿಲ್ವಾ? ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಯೇಸು ಸ್ವಾಮಿ ಏನ್ ಹೇಳಿದ್ರು? ನಾನು ಬಂದಿರೋದು ತೀರ್ಪು ನೀಡ್ಲಿಕ್ಕೆ ಅಲ್ಲ, ತೀರ್ಪು ಕೊಡಕ್ಕಲ್ಲ. ಹಾಗಾದ್ರೆ 48ನೇ ವಾಕ್ಯ ಏನ್ ಹೇಳುತ್ತೆ ನೋಡಿ, ನನ್ನನ್ನು ನಿರಾಕರಿಸಿ ನೋಡಿ. ಎಷ್ಟೋ ಜನ ಏನ್ ಮಾಡ್ತಾ ಇದ್ದಾರೆ ಈಗ? ನಿರಾಕರಿಸಿ ಲೂಕನು ಬರೆದ ಶುಭ ಸಂದೇಶ 17ನೇ ಅಧ್ಯಾಯ, ಲೂಕನು ಬರೆದ ಶುಭ ಸಂದೇಶ 17ನೇ ಅಧ್ಯಾಯ ವಾಕ್ಯ 26ರಲ್ಲಿ 26, 27, 28 ಇಲ್ಲಿ ಬರೆದಿರುವ ವಾಕ್ಯಗಳಂತೆ ಜೀವಿಸ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ತಿಂತಾ ಇದ್ದಾರೆ, ಕುಡಿತಾ ಇದ್ದಾರೆ, ಮಜಾ ಮಾಡ್ತಾ ಇದ್ದಾರೆ, ಮದುವೆ ಮಾಡ್ಕೊಡ್ತಾ ಇದ್ದಾರೆ. ಆಮೇಲೆ ಲೇವಾದೇವಿಯಲ್ಲಿ ಆಸಕ್ತರಾಗಿದ್ದಾರೆ, ಅನ್ನ ಪಾನೀಯಗಳಲ್ಲಿ ಆಸಕ್ತರಾಗಿದ್ದಾರೆ, ನೆಡುವುದರಲ್ಲೂ ನಿರ್ಮಿಸುವುದರಲ್ಲೂ ಏನಾಗಿದ್ದಾರೆ? ನಿರತರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ದೇವರ ಸಮ್ಮುಖದಲ್ಲಿ ಅವರ ವಾಕ್ಯಕ್ಕೆ ಸಮ್ಮುಖದಲ್ಲಿ 1 ಗಂಟೆ ಅಥವಾ 2 ಗಂಟೆಗಳ ಕಾಲ ಕುಳಿತುಕೊಳ್ಳಲಿಕ್ಕೆ ಏನಿಲ್ಲ. ಪ್ರೈಸ್ ದಿ ಲಾರ್ಡ್. ಅವ್ರ ಕೈಲಿ ಲೋಕದಿಂದ ಬೇರ್ಪಟ್ಟು ಬರ್ಲಿಕ್ಕೆ ಆಗ್ತಾ ಇಲ್ಲ ಅವ್ರ ಕೈಲಿ. ಅದಕ್ಕೋಸ್ಕರ ಏನ್ ಮಾಡಿದ್ರು? ಒಂದೊಂದು ಸ್ವರೂಪಗಳನ್ನು ರೆಡಿ ಮಾಡ್ಕೊಂಡ್ರು. ಇದೇ ದೇವರೆಂದು ಅಲ್ವಾ? ಇದೇ ದೇವರೆಂದು ಸ್ವರೂಪಗಳನ್ನ ಮಾಡಿಕೊಂಡು ಮನೇಲಿ ತಂದಿಟ್ಕೊಂಡ್ರು. ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ? ಅದನ್ನ ಮುತ್ತಿಟ್ಟು ಅಷ್ಟೇ ಅಲ್ವಾ? ಹೌದಾ? ಮಾಡ್ತಾ ಇದ್ದಾರೆ. ತಮಗೆ ಒಂದು ದೇವರನ್ನ ಅವರು ಉಂಟು ಮಾಡಿಕೊಂಡ್ರು. ನ್ಯಾಯ ತೀರ್ಪಿಗೆ ಸಂಬಂಧ ಇಲ್ದಿರುವ ಒಂದು ವಿಷಯವನ್ನ ಅವರು ಮಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತದೆ ಈಗ ನಿಮ್ಗೆ? ನ್ಯಾಯ ತೀರ್ಪು ದಿಸ್ ಇಸ್ ಕಾಲ್ಡ್ ಅಂದ್ರೆ ಇದನ್ನ ಏನ್ ಹೇಳ್ತಾರೆ? ಅಜಾಗರೂಕತೆ. ಗೊತ್ತಿದ್ದು ನೀನು ಓದಿದೀಯಾ, ಆದ್ರೂ ಗೊತ್ತಿಲ್ಲ. ನೀನು ಓದಿದೀಯಾ, ಒಳ್ಳೆ ಎಜುಕೇಶನ್ ಆಗಿದೆ ನಿನಗೆ, ಆದ್ರೂ ನಿನಗೆ ಗೊತ್ತಿಲ್ಲ. ಪರಲೋಕ ಯಾರು ಪ್ರವೇಶ ಮಾಡ್ತಾರೆ? ದೊಡ್ಡ ದೊಡ್ಡ ಬೋಧಕರು ಪರಲೋಕ ಪ್ರವೇಶ ಮಾಡ್ತಾರ? ದೊಡ್ಡ ಬೋಧಕರು, ಮತ್ತೆ ದೊಡ್ಡ ಯಾಜಕರು, ದೊಡ್ಡ ಬ್ರದರ್ಸ್ಗಳಿದ್ದಾರೆ, ಇಂಥವ್ರ ಇದ್ದಾರೆ. ಅವರೆಲ್ಲ ದೇವರ ರಾಜ್ಯ ಪ್ರವೇಶ ಮಾಡ್ತಾರೆ ಅನ್ಕೊಂಡಿದ್ದೀರಾ? ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಯಾರು ದೇವರ ರಾಜ್ಯ ಪ್ರವೇಶ ಆಗೋದು? ದೇವರ ರಾಜ್ಯ ಯಾರು ಪ್ರವೇಶ ಆಗ್ತಾರೆ? ಇಲ್ಲಿ ವಾಕ್ಯ ಏನ್ ಹೇಳುತ್ತೆ? 48ನೇ ವಾಕ್ಯ ಏನ್ ಹೇಳುತ್ತೆ? ನನ್ನನ್ನು ನಿರಾಕರಿಸಿ ನನ್ನ ಮಾತುಗಳನ್ನು ಅಂಗೀಕರಿಸದೆ ಹೋದವನಿಗೆ, ಅಂದ್ರೆ ಇದಕ್ಕೆ ವಿರುದ್ಧವಾಗಿ ನಾವಿರಬೇಕು. ಇದಕ್ಕೆ ವಿರುದ್ಧವಾಗಿ ಇರುವವನು ದೇವರ ರಾಜ್ಯಕ್ಕೆ ಬಾಧ್ಯಸ್ಥನು. ಯಾರನ್ನ? ಪ್ರಭು ಯೇಸು ಕ್ರಿಸ್ತರನ್ನ ನಿರಾಕರಿಸದೆ ಅವರ ಮಾತುಗಳನ್ನು ಅಂಗೀಕರಿಸಿಕೊಂಡು ಜೀವಿಸುವವನು ನ್ಯಾಯ ತೀರ್ಪನ್ನ ಗೆಲ್ತಾನೆ. ಆಮೇಲೆ ಅರ್ಥ ಆಯ್ತಾ? ಪ್ರೈಸ್ ದಿ ಲಾರ್ಡ್. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಜಾಗರೂಕರಾಗಿರಿ. ಯಾಕಂದ್ರೆ ನೋಡಿ, ಜ್ಞಾನೋಕ್ತಿಗಳ ಗ್ರಂಥ 4ನೇ ಅಧ್ಯಾಯ 23ನೇ ವಾಕ್ಯವನ್ನು ಓದೋಣ. ಜ್ಞಾನೋಕ್ತಿಗಳ ಗ್ರಂಥ, ಬುಕ್ ಆಫ್ ಪ್ರೊವರ್ಬ್ಸ್ ಚಾಪ್ಟರ್ 4 ವರ್ಸಸ್ 23, 4:23. ಬನ್ನಿ. ನಿನ್ನ ಹೃದಯವನ್ನು ಕಾಪಾಡಿ ಜಾಗರೂಕತೆಯಿಂದ, ಏಕೆಂದರೆ ಜೀವಧಾರೆ ಹೊರಡುವುದು ಅದರಿಂದ. ನೋಡಿ, ನಿನ್ನ ಹೃದಯವನ್ನ ಕಾಪಾಡು ಜಾಗರೂಕತೆಯಿಂದ. ಅಜಾಗರೂಕತೆ ಅಂತ ಹೇಳಿಲ್ಲ, ಜಾಗರೂಕತೆಯಿಂದ ಕಾಪಾಡಿಕೋ ನಿನ್ನ ಹೃದಯವನ್ನ. ಯಾಕಂದ್ರೆ ಜೀವಧಾರೆ ಹೊರಡುವುದು ಅಲ್ಲಿಂದ. ಪ್ರೈಸ್ ದಿ ಲಾರ್ಡ್. ಜೀವಧಾರೆ ಹೊರಡುವುದು ಅಲ್ಲಿಂದ. ಲೂಕನು ಬರೆದ ಶುಭ ಸಂದೇಶ 6ನೇ ಅಧ್ಯಾಯ, ಇನ್ನೊಂದು ವಾಕ್ಯವನ್ನು ಓದೋಣ. ಲೂಕನು ಬರೆದ ಶುಭ ಸಂದೇಶ 6ನೇ ಅಧ್ಯಾಯ ವಾಕ್ಯ 44 ಹಾಗೂ 45, 2 ವಾಕ್ಯಗಳನ್ನು ಓದಿ. ಪ್ರತಿಯೊಂದು ಮರದ ಗುಣವನ್ನು ಅದರ ಹಣ್ಣಿನಿಂದ ಗುರುತಿಸಬಹುದು. ಮುಳ್ಳುಗಿಡದಲ್ಲಿ ಅಂಜೂರ ಕೀಳುವಂತಿಲ್ಲ,
ಮುಳ್ಳು ಕಳ್ಳಿಯಲ್ಲಿ ದ್ರಾಕ್ಷಿ ಕೊಯ್ಯುವಂತಿಲ್ಲ. ಹ. ಒಳ್ಳೆಯವನು ತನ್ನ ಹೃದಯವೆಂಬ ಬೊಕ್ಕಸದಿಂದ ಒಳ್ಳೆಯದನ್ನೇ ಹೊರತರುತ್ತಾನೆ. ಹ. ಕೆಟ್ಟವನು ಕೆಟ್ಟ ಬೊಕ್ಕಸದಿಂದ ಕೆಟ್ಟದನ್ನೇ ಹೊರತರುತ್ತಾನೆ. ಹೃದಯದಲ್ಲಿ ತುಂಬಿರುವುದೇ ಬಾಯಿ ಮಾತಾಗಿ ತುಳುಕುತ್ತದೆ. ಪ್ರೈಸ್ ದಿ ಲಾರ್ಡ್. ಪ್ರತಿಯೊಂದು ಮರದ ಗುಣವನ್ನ ಅದರ ಹಣ್ಣಿನಿಂದ ನೀನು ಗುರುತಿಸಬಹುದು. ಈಗ ನಾವು ಪ್ರಭು ಯೇಸು ಕ್ರಿಸ್ತರ ಯೇಸು ಸ್ವಾಮಿ ಹೇಳೋ ಪ್ರಕಾರ ಯೋಹಾನನು ಬರೆದ ಶುಭ ಸಂದೇಶ 15ರಲ್ಲಿ ಏನ್ ಹೇಳ್ತಾರೆ? ನಾನೇ ದ್ರಾಕ್ಷ ಬಳ್ಳಿ, ಹೌದಾ? ಹೌದು. ಪಿತನೇ ತೋಟಗಾರ, ನೀವೆಲ್ಲರೂ ಕವಲು ಬಳ್ಳಿಗಳು. ಈಗ ಆ ಮರದ ಯೇಸು ಎಂಬ ಮರದಿಂದ ಬಂದಂತ ಕವಲು ಬಳ್ಳಿಗಳು ಯೇಸು ಅವರಲ್ಲಿರುವಂತ ಗುಣಗಳಿಂದ ತುಂಬಿದ ಹಣ್ಣನ್ನು ಬಿಡುತ್ತೆ ಅಲ್ವಾ? ಪ್ರತಿದಿನ ತಿನ್ಕೊಂಡು ಕುಡ್ಕೊಂಡು ಮಜಾ ಮಾಡಿಕೊಂಡು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕೊಂಡು ಮಕ್ಕಳಿಗೆ ಅಂದ್ರೆ ಈ ಒಂದು ಏನ್ ಹೇಳ್ತಾರೆ, ಮಕ್ಕಳಿಗೆ ಧರ್ಮೋಪದೇಶ ತಿಳಿಸ್ಕೊಡದೆ, ನೀನು ಹಿಂಗೆ ಜೀವಿಸ್ಬೇಕು ಅಂತ ತಿಳಿಸ್ಕೊಡದೆ, ಮಕ್ಕಳನ್ನ ಪ್ರಾರ್ಥನೆಗೆ ಕೂರಿಸ್ಕೊಡದೆ, ಮಕ್ಕಳಿಗೆ ಧರ್ಮೋಪದೇಶ ತಿಳಿಸ್ಕೊಡದೆ, ಪ್ರೈಸ್ ದಿ ಲಾರ್ಡ್, ಹೇಗೆ ಅವು ಫಲಗಳು ಕೊಡ್ತವೆ? ಕೊಡೋಕ್ ಸಾಧ್ಯ ಇದೆಯಾ? ಕೊಡೋಕ್ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಹಾಗಾಗಿ ಅದಕ್ಕೋಸ್ಕರ ಕೆಲವು ಬೋಧಕರು ಪ್ಲಾನ್ ಮಾಡಿದ್ರು. ಏನ್ ಮಾಡಿದ್ರು? ನಾವೇ ಒಂದು ಪ್ರಾರ್ಥನೆ ಬರೆದು ಬಿಡೋಣ, ಇದನ್ನೇ ಹೇಳ್ಕೊಂಡಿರ್ಲಿ, ಇದೇ ಹೇಳ್ಕೊಂಡಿರ್ಲಿ, ಪರಲೋಕದಿಂದ ವಂಚಿತರಾಗ್ಲಿ. ಈಗ ಒಬ್ಬ ವ್ಯಕ್ತಿ ಹತ್ರ ಒಂದು ಸೈಟ್ ಇದೆ ಅಂತ ತಿಳ್ಕೊಳ್ಳೋಣ. ಒಂದು 30-40 ಅಡಿಯ ಒಂದು ಸೈಟ್ ಇದೆ. ಅದರ ಬೆಲೆ ಸುಮಾರು ಒಂದು 10 ಲಕ್ಷ ಅಂತ ತಿಳ್ಕೊಳ್ಳೋಣ. 10 ಲಕ್ಷ, ಅದರ ಬೆಲೆ 10 ಲಕ್ಷ. ಸರ್ಕಾರದ ಬೆಲೆ 10 ಲಕ್ಷ. ಈಗ ಆತನಿಗೆ ಏನೋ ಒಂದು ಸಂಕಷ್ಟ ಇಮ್ಮಿಡಿಯೇಟ್ ಆಗಿ ಬಂದು ಸೇರ್ಕೊಳ್ಳುತ್ತೆ. ಸಂಕಷ್ಟ. ಈಗ ಅವನಿಗೆ ಬೇರೆ ಮಾರ್ಗನೇ ಇಲ್ಲ, ಆ ಒಂದು ಜಾಗವನ್ನ ಅವನು ಮಾರಬೇಕು. ಈಗ ತಗೊಳ್ಳುವಂತ ವ್ಯಕ್ತಿ ಆ ವ್ಯಕ್ತಿಯ ಒಳ್ಳೆತನ ನೋಡ್ತಾನ, ಅಥವಾ ಎಷ್ಟು ಕಟ್ ಮಾಡಕ್ಕಾಗುತ್ತೋ ಹಣ ಅಷ್ಟು ಕಟ್ ಮಾಡಕ್ಕೆ ಇಷ್ಟಪಡ್ತಾನ? ಕಟ್ ಮಾಡಕ್ಕೆ ಇಷ್ಟಪಡ್ತಾನೆ. ಏನ್ ಮಾಡ್ತಾನೆ? 10 ಲಕ್ಷ ಇರೋ ಗೌರ್ಮೆಂಟ್ ರೇಟ್ 10 ಲಕ್ಷ ಇರೋದು ಅವನು ಬಂದು ಸಂತೋಷದಿಂದ ತಗೋಪ್ಪ, ಈ ಸೈಟಿನ ಬೆಲೆ 10 ಲಕ್ಷ ಇದೆ, ನೀನ್ ತಗೋ ಅಂತ ಹೇಳ್ತಾನ? ಹೇಳಲ್ಲ. ಹಾಗಾದ್ರೆ ಏನಂತ ಹೇಳ್ತಾನೆ? ನನ್ನ ಹತ್ರ ಈಗ ದುಡ್ಡಿಲ್ಲ. ಆಮೇಲೆ ಏನ್ ಮಾಡ್ತಾನೆ ಅವನು? ಲಾಸ್ಟ್ಗೆ ಹೇಗಾದ್ರೂ ಯೋಚನೆ ಮಾಡಿ ಏನಂತ ಹೇಳ್ತಾನೆ? ನಾನು ಬೇರೆಯವ್ರ ಹತ್ರ ಈಸ್ಕೊಡ್ತೀನಿ, ಒಂದು 5 ಲಕ್ಷ ಆದ್ರೆ ನಾನು ಈಸ್ಕೊಡ್ತೀನಿ, 5 ಲಕ್ಷಕ್ಕೆ ನೀನೇನ್ ಮಾಡು, ರಿಜಿಸ್ಟರ್ ಮಾಡ್ಕೊಡ್ಬೇಕು ನೀನ್ ನನಗೆ, ಹೌದಾ? ಸಮಯ ಕಾದು ಕುಳಿತಿರ್ತಾನೆ. ದೇವರು ನಿನ್ನನ್ನ ಡಾಕ್ಟರ್ ಮಾಡಬೇಕು ಅಂತ ಅವರ ಯೋಜನೆ ಇದ್ರೆ, ನೀನು ಡಾಕ್ಟರ್ ಓದಬೇಕು, ಡಾಕ್ಟರ್ ಆಗಬೇಕು, ನೀನು ಡಾಕ್ಟರ್ ಆದ್ಮೇಲೆ ಅನೇಕ ರೋಗಿಗಳನ್ನು ನೀನು ಗುಣಪಡಿಸ್ಬೇಕು, ಅಲ್ಲಿ ಸೇವೆ ಮಾಡಬೇಕು ಎಂಬುದಾಗಿ ದೇವರ ಯೋಜನೆ ಇದ್ರೆ, ಸೈತಾನಲ್ಲಿ ಕಾದು ಕುಳಿತಿರ್ತಾನೆ. ಸಮಯ ನೋಡಿ ಏನ್ ಮಾಡ್ತಾನೆ? ಆ ಡಾಕ್ಟರ್ ಆಗಬಾರ್ದು, ದೇವರ ಯೋಜನೆ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾನೆ? ಯಾವುದೋ ಒಬ್ಬ ವ್ಯಕ್ತಿನ ಕಳಿಸ್ಕೊಡ್ತಾನೆ. ಅವನು ಬಂದು ಹೇಳ್ತಾನೆ, ಇದು ಪವರ್ಫುಲ್ ಪ್ರೇಯರ್, ಇದನ್ನೇ ಮಾಡು ಸಾಕು. ಅವನು 1 ವರ್ಷ ಮಾಡ್ತಾನೆ, 2 ವರ್ಷ ಮಾಡ್ತಾನೆ, 3 ವರ್ಷ ಮಾಡ್ತಾನೆ, 4 ವರ್ಷ ಮಾಡ್ತಾನೆ. ಆ ಪವರ್ಫುಲ್ ಪ್ರೇಯರ್ ಏನು ಕೆಲಸ ಮಾಡೋದಿಲ್ಲ. ಕಾರಣ ಏನು? ಅದು ಯೋಜನೆ, ದೇವರ ಯೋಜನೆಗೆ ವಿರುದ್ಧವಾಗಿದೆ ಅಲ್ವಾ? ದೇವರ ಯೋಜನೆಗೆ ವಿರುದ್ಧವಾಗಿದೆ, ಹೌದಾ ಇಲ್ಲ? ಕರೆಕ್ಟಾ?
ದೇವರ ಯೋಜನೆಗೆ ವಿರುದ್ಧವಾಗಿದೆ. ಮತ್ತೆ ಹೆಂಗೆ ದೇವರು ಅವನ್ನ ಆಶೀರ್ವದಿಸ್ತಾರೆ ಹೇಳಿ ನೋಡೋಣ. ಹೆಂಗೆ ಆಶೀರ್ವದಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರ ಹೇಳೋದು ಜಾಗರೂಕರಾಗಿರಿ. ಇಲ್ಲಿ ವಾಕ್ಯ ಹೇಳ್ತಾರೆ ನೋಡಿ, ಒಂದು ಪೇತ್ರ 5ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಇಲ್ಲಿ ಪೇತ್ರ ಹೇಳ್ತಾರೆ ಜಾಗರೂಕರಾಗಿರಿ. ಇದೆಯಾ ನೋಡಿ, ಇದೆಯಾ? ಸ್ವಸ್ಥಚಿತ್ತರಾಗಿರಿ, ಜಾಗರೂಕರಾಗಿರಿ, ಏಕೆಂದರೆ ನಿಮ್ಮ ಶತ್ರುವಾಗಿರುವ ಸೈತಾನನು ಗರ್ಜಿಸುವ ಸಿಂಹದಂತೆ ಯಾರನ್ನು ಕಬಳಿಸುವುದೆಂದು ಅತ್ತಿತ್ತ ಹುಡುಕಾಡ್ತಾ ಇರ್ತಾನೆ. ನೀನೇನಾಗಿರೋ ಜಾಗರೂಕನಾಗಿರು. ಸಿರಾಕನ ಗ್ರಂಥ 27ನೇ ಅಧ್ಯಾಯ 10ನೇ ವಾಕ್ಯವನ್ನು ಓದೋಣ. 10ನೇ ವಾಕ್ಯ, ಸಿರಾಕನ ಗ್ರಂಥ 27ನೇ ಅಧ್ಯಾಯ 10ನೇ ವಾಕ್ಯ. ಸಿಂಹವು ಕಾದುಕೊಂಡಿರುವುದು ಬೇಟೆಗಾಗಿ, ಪಾಪವು ಕಾದುಕೊಂಡಿರುವುದು ಅಧರ್ಮಿಗಳಿಗಾಗಿ. ನೋಡಿ, ಸಿಂಹ ಕಾದು ಕುಳಿತಿರೋದು ಬೇಟೆಗಾಗಿ, ಪಾಪವು ಕಾದು ಕುಳಿತುಕೊಂಡಿರೋದು ಅಧರ್ಮಿಗಾಗಿ. ಅಧರ್ಮಿ ದೇವರ ರಾಜ್ಯ ಸೇರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಕಾದು ಕುಳಿತಿರ್ತಾನೆ ಸೈತಾನ. ಏನ್ ಮಾಡ್ತಾನೆ? ದೇವರ ಯೋಜನೆ, ದೇವರ ಪ್ಲಾನ್ ಇಂದ ಹೇಗಾದ್ರೂ ಮಾಡಿ ಅವ್ರನ್ನ ತೆಗಿಬೇಕು. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 7ನೇ ವಾಕ್ಯ. ಆ ವಾಕ್ಯದ ಶಕ್ತಿ ಏನ್ ಮಾಡಬೇಕು? ಆ ವಾಕ್ಯದ ಶಕ್ತಿಯಿಂದ ಬೇರ್ಪಡಿಸ್ಬೇಕು. ಅದೇ ಅವನ ಮೂಲ ಉದ್ದೇಶ. ಸೈತಾನನ ಮೂಲ ಉದ್ದೇಶ ಯಾರು ಜಯ ಹೊಂದಬಾರದು. ದೇವರ ಪರಂಧಾಮದಲ್ಲಿರುವ ಜೀವ ವೃಕ್ಷದ ಫಲವನ್ನ ಯಾರು ಸವಿಯಬಾರದು. ಎಲ್ಲ ನರಕಕ್ಕೆ ಹೋಗ್ಬೇಕು. ಹಾಗಾಗಿ ಅವರೆಲ್ಲರೂ ನರಕಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಭೂಮಿಯಲ್ಲೇ ಅವ್ರನ್ನ ಏನ್ ಮಾಡ್ಬೇಕು? ಅವರ ಜೀವನದ ಸಮಯದಲ್ಲೇ ಅವರ ಮಾರ್ಗವನ್ನ ಬದಲಾಯಿಸ್ಬಿಟ್ಬಿಡ್ಬೇಕು. ಪ್ರಶ್ನೆ ಒಂದೇ. ಈಗ ತುಂಬಾ ಒಂದು ವಿಡಿಯೋ ಓಡ್ತಾ ಇದೆ, ಪಂಚಗಾಯಗಳು ಬಂದಿದೆ ಶರೀರದಲ್ಲಿ ಅಂತ. ಹೇಗ್ ಸಾಧ್ಯ ಹೇಳಿ ನೋಡೋಣ? ಪೋಪಿಗೆ ಬರೆದಿರೋ ಪಂಚಗಾಯಗಳು, ಬಿಷಪ್ಗಳಿಗೆ ಬರೆದಿರೋ ಪಂಚಗಾಯಗಳು, ಯಾಜಕರು ಯಾವಾಗ್ಲೂ ಬಲಿ ಪೂಜೆ ಇಡ್ತಾ ಇರ್ತಾರೆ. ಬಲಿಪೀಠದಲ್ಲಿದ್ದಾರೆ ಎಷ್ಟೋ ಪರಿಶುದ್ಧ ಯಾಜಕರು, ಪರಿಶುದ್ಧವಾದ ಸೇವೆ ಮಾಡ್ತಾ ಇರುವಂತವ್ರು ಇದ್ದಾರೆ. ಎಷ್ಟೋ ಕನ್ಯಾಸ್ತ್ರೀಗಳಿದ್ದಾರೆ. ಅವ್ರು ಯಾರಿಗೂ ಬರೆದಿರೋ ಪಂಚಗಾಯಗಳು ಯಾರೋ ಒಬ್ಬರಿಗೆ ಮಾತ್ರ ಬರುತ್ತಂದ್ರೆ ಅದರ ಅರ್ಥ ಏನು? ಅವ್ರು ಮಾತ್ರ ಶ್ರೇಷ್ಠರು, ಉಳಿದವರಲ್ಲ ಶ್ರೇಷ್ಠರಲ್ಲ ಅಂತನ? ಕೆಲವು ಜನ ಹೇಳ್ತಾರೆ, ನೋಡಿದ್ದೀರಾ? ಕೆಲವು ಜನ ಹೇಳ್ತಾರೆ ಮಾಧ್ಯಮರು ನನ್ನ ಮೈ ಮೇಲೆ ಬರ್ತಾ ಇದ್ದಾರೆ, ಮಾಧ್ಯಮರು ನನ್ನ ಕಾಣಿಸ್ಕೊಳ್ತಾ ಇದ್ದಾರೆ. ಹೇಗೆ ಕಾಣಿಸ್ಕೊಳ್ಳೋಕೆ ಸಾಧ್ಯ? ಅವರು ಹೇಗೆ ಕಾಣಿಸ್ಕೊಳ್ಳೋಕೆ ಸಾಧ್ಯ ಇದೆಯಾ? ಎಂದಿಗೂ ಸಾಧ್ಯ ಇಲ್ಲ. ಅಷ್ಟು ಪರಿಶುದ್ಧರಾದಂಥವರು ಅಶುದ್ಧರಾದ ವ್ಯಕ್ತಿಯ ಮೇಲೆ ಹೇಗೆ ಬರ್ಲಿಕ್ಕೆ ಸಾಧ್ಯ? ಯಾವ ರೀತಿ ಬರ್ಲಿಕ್ಕೆ ಸಾಧ್ಯ? ಅವರಲ್ಲಿರುವ ಸ್ವಭಾವಗಳು, ಅವರಲ್ಲಿರುವ ಗುಣಗಳು 0.00001% ಕೂಡ ಇಲ್ಲ. ಮತ್ತೆ ಹೇಗೆ ಬರ್ಲಿಕ್ಕೆ ಸಾಧ್ಯ? ಜಾಗರೂಕರಾಗಿರಿ. ಈ ರೀತಿಯಾಗಿ ಹೇಳಿ 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 ಜನರನ್ನ ಏನ್ ಮಾಡ್ತಾರೆ? ಮೋಸಗೊಳಿಸ್ತಾ ಇದ್ದಾರೆ. ಪರಲೋಕದ ರಾಜ್ಯದಿಂದ ಏನ್ ಮಾಡ್ತಾ ಇದ್ದಾರೆ? ಬೇರ್ಪಡಿಸ್ತಾ ಇದ್ದಾರೆ. ಕೆಲವು ಜನ ಮನೆ ಹತ್ರ ಬರ್ತಾರೆ. ನಿಮ್ಗ ಅಭ್ಯಾಸ ಅಂದ್ರೆ ಆ ಅನುಭವ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಬರ್ತಾರೆ, ಬಾಗಿಲು ಹಿಡ್ಕೊಳ್ತಾರೆ, ಬಾಗಿಲಲ್ಲಿ ನಿಂತ್ಕೊಳ್ತಾರೆ. ಒಳಗಡೆ ಬರಕ್ಕೆ ಅವ್ರಿಗೆ ಆಗಲ್ಲ. ಅವ್ರ ಕೈಲಿ ಒಳಗಡೆ ಬರ್ದಿರೋ ತರ ಒಂಥರ ಆಕ್ಟ್ ಮಾಡ್ತಾರೆ. ನನಗೆ ಇವ್ರು ಹೇಳ್ತಾ ಇದಾರೆ, ಇವ್ರು ತಿಳಿಸ್ಕೊಡ್ತಾರೆ, ಅವ್ರು ತಿಳಿಸ್ಕೊಡ್ತಾರೆ. ಈ ಮನೆಗೆ ನೀನು ಹೋಗ್ಬೇಡ ಅಂತ ಹೇಳ್ತಾರೆ. ನಾನೇ ಬಲವಂತವಾಗಿ ಬರ್ತಾ ಇದ್ದೀನಿ, ನಾನೇ ಬಲವಂತವಾಗಿ ಏನೇನೋ ಹೇಳ್ತೇನೆ. ನೀನು ಹಂಗ್ ಮಾಡು, ನೀನು ಹಿಂಗ್ ಮಾಡು, ಎಲ್ಲ ಸರೋಗುತ್ತೆ. ಪ್ರೈಸ್ ದಿ ಲಾರ್ಡ್. ಈ ಲೋಕದಲ್ಲಿ ನೀನು ಎಷ್ಟು ಬಲವಾಗಿರ್ತೀಯ ಅನ್ನೋದು ಮುಖ್ಯ ಅಲ್ಲ, ನಿನ್ನ ಆತ್ಮ ಪರಲೋಕ ರಾಜ್ಯ ಸೇರ್ಲಿಕ್ಕೆ ಬಲವಾಗಿದೆಯಾ, ಅದು ತುಂಬಾ ಮುಖ್ಯ. ಪ್ರೈಸ್ ದಿ ಲಾರ್ಡ್.
ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ಈ ಲೋಕದ ವ್ಯಕ್ತಿಗಳು ನಿಮ್ಮನ್ನ ದ್ವೇಷಿಸ್ಲಿ, ನಿಮ್ಮನ್ನ ಹಿಂಸಿಸ್ಲಿ, ನಿಮ್ಮನ್ನ ಅವಮಾನ ಪಡಿಸ್ಲಿ, ನಿಮ್ಮನ್ನ ತಿರಸ್ಕಾರ ಮಾಡಲಿ, ಏನ್ ಬೇಕಾದ್ರೂ ಮಾಡಲಿ, ಅದರಿಂದ ನಿಮಗೇನು ನಷ್ಟ ಇಲ್ಲ. ಅದರಿಂದ ನಿಮಗೇನು ನಷ್ಟ ಇಲ್ಲ. ಅದೇ ಏನಾದರೂ ಪರಲೋಕಕ್ಕೆ ವಿರುದ್ಧವಾಗಿ ಏನಾದರೂ ನಾವು ಜೀವಿಸಿದ್ದೆ ಆದರೆ, ಪರಲೋಕಕ್ಕೆ ವಿರುದ್ಧವಾಗಿ ಅಥವಾ ಬೈಬಲ್ಗೆ ವಿರುದ್ಧವಾಗಿ ನಾವು ಜೀವಿಸಿದ್ದೆ ಆದರೆ, ಯೋಹಾನನ ಬರೆದ ಶುಭ ಸಂದೇಶ 12ನೇ ಅಧ್ಯಾಯ 48ನೇ ವಾಕ್ಯ ನುಡಿಯುವಂತೆ ಅವರನ್ನ, ಪ್ರಭು ಯೇಸು ಕ್ರಿಸ್ತರನ್ನು, ಅವರ ಜೀವವುಳ್ಳ ವಾಕ್ಯಗಳನ್ನ ತಿರಸ್ಕಾರ ಮಾಡಿದ್ದೆ ಆದರೆ ಅವನೇನ್ ಮಾಡ್ತಾನೆ? ನ್ಯಾಯ ತೀರ್ಪನ್ನ ಬರ ಮಾಡ್ಕೊಳ್ತಾನೆ. ಗೆಲ್ಲಲು ಸಾಧ್ಯನೇ ಇಲ್ಲ. ಪರಲೋಕ ತಿರಸ್ಕಾರ ಮಾಡಬಾರ್ದು. ಪರಲೋಕ ನಿಮ್ಮನ್ನ, ನನ್ನನ್ನ ತಿರಸ್ಕಾರ ಮಾಡಬಾರ್ದು. ಈ ಲೋಕದ ವ್ಯಕ್ತಿಗಳು ತಿರಸ್ಕಾರ ಮಾಡಲಿ, ಅದ್ರ ಬಗ್ಗೆ ಏನ್ ಚಿಂತೆನೇ ಇಲ್ಲ. ಅವನು ಸರಿ ಇಲ್ಲ, ಇವನ್ ಸರಿ ಇಲ್ಲ, ಅವನು ಹಂಗ್ ಮಾಡ್ತಾನೆ, ಇವನು ಹಿಂಗ್ ಮಾಡ್ತಾನೆ, ನೋ ಪ್ರಾಬ್ಲಮ್. ಅದ್ರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗ್ಬೇಡಿ. ಬಟ್ ಈ ರೀತಿಯಾದ ಘಟನೆಗಳಿಂದ ನೀವು ಏನಾಗಿರಿ? ಬಹಳ ದೂರ ಇರಿ, ಬಹಳ ದೂರ ಇರಿ, ಬಹಳ ದೂರ ಇರಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು 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 ಏನಾಗುತ್ತೆ? ಈ ರೀತಿಯಾದ ಅದ್ಭುತಗಳನ್ನು ನೀವು ಕಣ್ಣಾರೆ ಕಾಣ್ತೀರಾ. ಕೀರ್ತನೆಗಳ ಗ್ರಂಥದಲ್ಲಿ ನಾವು ಓದೋ 138ನೇ ಅಧ್ಯಾಯ 6ನೇ ವಾಕ್ಯ ಹೇಳುತ್ತೆ, ಆ ಸ್ವರೂಪಗಳನ್ನು ಕೆತ್ತುವವನು ಅದರಂತೆ ಇರ್ತಾನೆ, ಅದನ್ನು ನಂಬುವವನು ಕೂಡ ಆ ಸ್ವರೂಪದಂತೆ ಇರ್ತಾನೆ. ವಾಕ್ಯ ಓದಿ, ಅದು 136ನೇ ಅಧ್ಯಾಯ 38 38:6 ಓದಿ. ಅಲ್ಲ, ಸಾರಿ, ಅದಲ್ಲ, 38:6 ಅಲ್ಲ, ಅದಲ್ಲ. ಪ್ರೈಸ್ ಲಾರ್ಡ್. ಇನ್ನೂ ಒಂದು ಮೊನ್ನೆ ನಾವು ಇದು ಹೇಳಿದ್ವಲ್ಲ, 100 ಯಾವುದು? 135:16 ಮಾತನಾಡುವುದಿಲ್ಲ. ಓದಿ. ರಾಷ್ಟ್ರಗಳ ವಿಗ್ರಹಗಳು ಬರೀ ಬೆಳ್ಳಿ ಬಂಗಾರ, ಅವುಗಳೆಲ್ಲ ಮಾನವನ ಕೈ ಕೆಲಸಗಳು ಮಾತ್ರ. ಬಾಯಿದ್ದರೂ ಅವು ಮಾತನಾಡುವುದಿಲ್ಲ, ಕಣ್ಣುಗಳಿದ್ದರೂ ಅವು ನೋಡುವುದಿಲ್ಲ, ಕಿವಿ ಇದ್ದರೂ ಅವು ಕೇಳುವುದಿಲ್ಲ, ಅವುಗಳ ಬಾಯಲ್ಲಿ ಉಸಿರೇ ಇಲ್ಲ. ಅವುಗಳಂತಾಗುವರು ಅವುಗಳನ್ನು ಮಾಡುವವರು, ಅವುಗಳಂತಾಗುವವರು ಅವುಗಳನ್ನು ನಂಬುವವರು ಕೂಡ ಜೀವವಿಲ್ಲದ ವ್ಯಕ್ತಿಗಳಾಗಿ ಮಾರ್ಪಡ್ತಾರೆ. ಪ್ರೈಸ್ ದಿ ಲಾರ್ಡ್. ಜೀವ ಇಲ್ಲ, ಅವುಗಳಲ್ಲಿ ಜೀವ ಇಲ್ಲ. ಅವುಗಳನ್ನು ನೀನು ನಂಬಬಾರದು. ವಾಕ್ಯ ಹೇಳ್ತಾ ಇದೆ. ಇಲ್ಲ ನಾನು ನಂಬ್ತೀನಿ, ಅದು ನಿಮಗೆ ಸೇರಿದು. ಇಲ್ಲ, ಇವ್ರು ಹೇಳಿದ್ರು, ಈ ಬ್ರದರ್ ಹೇಳಿದ್ರು, ಅದು ಅವ್ರಿಗೂ ಸೇರಿದು, ನಿಮಗೂ ಸೇರಿದು. ಆ ಬ್ರದರ್ ಪರಲೋಕದವರ ಅಥವಾ ಅವರು ನ್ಯಾಯ ತೀರ್ಪು ಗೆಲ್ತಾರ? ಈ ವಾಕ್ಯಕ್ಕೆ ವಿರುದ್ಧವಾಗಿ ಓದೋರು, ವಾಕ್ಯವನ್ನ ಅಂಗೀಕರಿಸಿಕೊಳ್ಳದೆ ಓದವರು ಏನಾಗ್ತಾರೆ? ಯೋಹಾನ 12ನೇ ಅಧ್ಯಾಯ 48ನೇ ವಾಕ್ಯ ಏನಂತೆ? ಏನ್ ಹೇಳುತ್ತದು? ನನ್ನ ವಾಕ್ಯವನ್ನು ತಿರಸ್ಕರಿಸಿ ಓದವನು ಅವನ ಆಡಿದ ಮಾತುಗಳು ಅಂತಿಮ ದಿನದಂದು ಅದೇ ಅವನಿಗೆ ತೀರ್ಪು ಕೊಡೋದು. ಇವತ್ತು ನೀನು ಹೋಗಿ ಅದನ್ನ ನಂಬುದೆ ಅಂದ್ರೆ ಇವತ್ತು ನಿನಗೆ ಚೆನ್ನಾಗಿರುತ್ತೆ, ನಿನ್ನನ್ನು ಕರ್ಕೊಳ್ಳೋದಂತ ಬ್ರದರ್ಗೂ ಚೆನ್ನಾಗಿರುತ್ತೆ, ಅದಕ್ಕೆ ಮಾರ್ಗ ತೋರಿಸಂತ ಬ್ರದರ್ಗೂ ಚೆನ್ನಾಗಿರುತ್ತೆ. ಪರವಾಗಿಲ್ಲ, ನಾನು ಒಂದು ಆತ್ಮನ ರಕ್ಷಣೆ ಮಾಡ್ಬಿಟ್ಟೆ, ಅಲ್ಲಿ ಕಳಿಸ್ಕೊಟ್ಬಿಟ್ಟೆ, ಅಲ್ಲಿ ಹೋಗಿದ ತಕ್ಷಣ ಆಶೀರ್ವಾದ ಆಗೋಯ್ತು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ನೋಡಿ, ಸುಮಾರು ದಿನಗಳ ಹಿಂದೆ ದೇವಸಗಾಯಂ ಪಿಳ್ಳೆ ಎಂಬ ಒಬ್ಬ ದೈವ ಭಕ್ತರನ್ನ ಸಂತರನ್ನಾಗಿ ನಮ್ಮ ಧರ್ಮಸಭೆ ಏನ್ ಮಾಡ್ತು? ಪಟ್ಟ ಕೊಡ್ತು, ಘೋಷಣೆ ಮಾಡಿದ್ರು. ಆ ಒಂದು ಬಿಸಿಯಲ್ಲಿ ಏನ್ ಮಾಡಿದ್ರು? ಎಲ್ಲರೂ ಓಡಿದ್ರು ಅಲ್ಲಿಗೆ. ಎಲ್ಲಿಗೆ? ಅಲ್ಲೊಂದು ದೇವಾಲಯ, ಅವರದೇ ಆದ ಒಂದು ದೇವಾಲಯ ಇದೆ, ಅಲ್ಲಿಗೆ ಓಡಿದ್ರು ಎಲ್ಲರೂ. ಹೋಗಿ ಬಂದವರಲ್ಲ ಬಲವಾಗಿದ್ದಾರೆ ಈಗ? ಇಲ್ಲ. ಕಾರಣ ದೇವಸಗಾಯಂ ಪಿಳ್ಳೆ ಅವರೊಂದು ಅನ್ಯ ಜನಾಂಗದವರು, ಹಿಂದೂ. ಅವರು ಪ್ರಭುವಿನಲ್ಲಿ ವಿಶ್ವಾಸವಿಟ್ಟು
ಪ್ರಭುವಿಗಾಗಿ ಎಷ್ಟೋ ವರ್ಷಗಳ ಕಾಲ ಪಾಡುಪಟ್ಟು, ಅವಮಾನಪಟ್ಟು, ಊಟ ಬಿಟ್ಟು, ದುಃಖಪಟ್ಟು, ನರಕ ವೇದನೆ, ಜೀವಂತವಾಗಿರ್ಬೇಕಾದ್ರೆ ನರಕ ವೇದನೆ ಪಟ್ಟು ದೇವರ ಪ್ರೀತಿಗೆ ಅವರು ಪಾತ್ರರಾದರು. ಪ್ರೈಸ್ ದಿ ಲಾರ್ಡ್. ದೇವರ ಪ್ರೀತಿಗೆ ಪಾತ್ರರಾದರು. ಹಾಗಾಗಿ ಅವರು ಮರಣ ಹೊಂದಿದ ಮೇಲೆ, ಅವರು ಸಾಕ್ಷಿಯ ಮರಣ, ಅವರದು ಸಾಕ್ಷಿಯ ಮರಣ ಹೊಂದಿದ ಮೇಲೆ ದೇವರು ಅವರಿಗೆ ಇಟ್ಟಂತ ಯೋಜನೆ ಅದು. ನೀವು ನನಗೆ ಸಾಕ್ಷಿಗಳು ಹೇಳ್ತಾರಲ್ಲ, ಯೆಶಾಯ ಪ್ರವಾದಿ ಗ್ರಂಥದಲ್ಲಿ ಹೇಳ್ತಾರೆ, ನೀವು ನನಗೆ ಸಾಕ್ಷಿಗಳು. ಹೌದಾ? ಪ್ರೈಸ್ ದಿ ಲಾರ್ಡ್. ಏನ್ ಸಾಕ್ಷಿಗಳು? ಯಾವ ರೀತಿಯಾದ ಸಾಕ್ಷಿಗಳು? ಇವತ್ತು ಯೇಸು ಸ್ವಾಮಿ ಹೇಳ್ತಾರೆ, ನೀವು ನನಗೆ ಸಾಕ್ಷಿಗಳು ಅಂತ ಹೇಳ್ತಾರೆ. ಇವತ್ತು ಏನಾಗಿದೆ? ಕ್ರೈಸ್ತರು ಮದ್ಯಪಾನದ ಅಂಗಡಿಗಳಲ್ಲಿ ಸಿಗ್ತಾರೆ, ಇದೇ ಸಾಕ್ಷಿ. ಕ್ರೈಸ್ತರು ಜಗಳ ಮಾಡುವುದರಲ್ಲಿ ಎತ್ತಿದ ಕೈ, ಇದು ಸಾಕ್ಷಿ. ಕ್ರೈಸ್ತರು ಮೋಸ ಮಾಡುವುದರಲ್ಲಿ, ಎಲ್ಲರೂ ಅಲ್ಲ, ಮಾಡುವವರು. ದೇವರ ವಾಕ್ಯವನ್ನು ಅಸಡ್ಡೆ ಮಾಡುವುದು, ಅಂಗೀಕರಿಸಿಕೊಳ್ಳದೆ ಹೋಗೋದು, ದೇವಾಲಯವನ್ನ ತಿರಸ್ಕಾರ ಮಾಡೋದು, ದೇವಾಲಯಕ್ಕೆ ಹೋಗದೇ ಇರೋದು. ಈಗ ಬಲಿಪೂಜೆ ನಡೀತಾ ಇದೆ ಅಂತ ತಿಳ್ಕೊಳ್ಳೋಣ. 8:00 ಬಲಿಪೂಜೆ ನಡೀತಾ ಇದೆ. ನಿಮ್ಮ ಮಕ್ಕಳು ಮನೆಯಲ್ಲಿ ಕುಳಿತುಕೊಂಡು ವಿಡಿಯೋ ಗೇಮ್ ಮಾಡಿಕೊಂಡು ಅಥವಾ ಬೇರೆ ಏನೋ ಒಂದು ಹುಡುಗರ ಜೊತೆ ಕುತ್ಕೊಂಡು ಹರಟೆ ಹೊಡ್ಕೊಂಡಿದ್ರೆ ಆಗ ನಿಮ್ಮ ಮಗ ಸಾಕ್ಷಿ ಆಗ್ತಾನ? ನೋಡಿದವ್ರು ಏನ್ ಅನ್ಕೊಳ್ಳಲ್ಲ. ಅಲ್ಲಿ ಬಲಿಪೂಜೆ ಹೋಗ್ತದೆ, ಚರ್ಚಿಗೆ ಇವನು ಹೋಗದೆ ಇಲ್ಲಿ ಕೂತ ನೋಡಿ, ಎಷ್ಟು ಪ್ರೈಸ್ ದಿ ಲಾರ್ಡ್, ಹೇಗೆ ಹೇಳ್ಬೋದು? ಹಾಗಾಗಿ ಲೂಕನು ಬರೆದ ಶುಭ ಸಂದೇಶ 6ನೇ ಅಧ್ಯಾಯ 44ನೇ ವಾಕ್ಯ ಏನ್ ಹೇಳುತ್ತೆ? ಒಂದು ಮರದ ಗುಣವನ್ನ ಆ ಮರದ ಹಣ್ಣಿನಿಂದ, ರುಚಿಯಿಂದ ತಿಳ್ಕೊಳ್ಬಹುದು ಅಲ್ವಾ, ಗುರುತಿಸಬಹುದು. ಏನೂ ಮಾಡಿಲ್ಲ, ಒಂದು ಸಾಕ್ಷಿ ಇಲ್ಲ, ಏನಂದ್ರೆ ಏನೂ ಇಲ್ಲ. ಈಗ ದೇವಸಗಾಯಂ ಪಿಳ್ಳೆಯವರು ಅಷ್ಟು ಇದು ಮಾಡಿದ್ರು, ಎಲ್ಲರೂ ಓಡಿದ್ರು ಅಲ್ಲಿಗೆ, ಪ್ರಯೋಜನ ಏನ್ ಬಂತು? ಯಾಕೆ? ಅವರು ಯಾವ ರೀತಿ ಜೀವಿಸಿದ್ರು ಆ ರೀತಿ ಜೀವಿಸಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಯಾಕಾಗ್ತಾ ಇಲ್ಲ ಅಂತ ಹೇಳಿದ್ರೆ, ಅವರ ಆದರ್ಶದ ಮೇಲೆ ನಾವೇನಿಟ್ಟಿಲ್ಲ, ಆದರ್ಶಗಳನ್ನ ಪಾಲಿಸಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಅವರ ಸ್ವರೂಪವನ್ನು ಮಾಡಿಕೊಂಡು ಅವ್ರನ್ನೇ ಆರಾಧಿಸ್ಬಿಟ್ಬಿಡೋದು, ಅವ್ರನ್ನೇ ಆರಾಧಿಸೋದು ಡೈರೆಕ್ಟ್ ಆಗಿ. ಅವರ ಸ್ವರೂಪಕ್ಕೆ ಹೂವು ಹಾಕ್ಬಿಡೋದು, ಅವರ ಸ್ವರೂಪಕ್ಕೆ ಗಂಧದ ಕಡ್ಡಿ ಹಚ್ಚಿಬಿಡೋದು, ಅವ್ರ ಸ್ವರೂಪಕ್ಕೆ ದೀಪ ಇಟ್ಬಿಡೋದು. ಹಾಗೇನಾಗ್ಬಿಡುತ್ತೆ? ಬಂದ್ಬಿಡುತ್ತಾ ಆದರ್ಶಗಳು ಬರುತ್ತಾ? ಬರಲ್ಲ. ದಿಸ್ ಇಸ್ ಅ ಪ್ಲಾನ್, ಸೈತಾನನ ಪ್ಲಾನ್. ಏನಕ್ಕೋಸ್ಕರ ಅವನು ಆ ತರ ಮಾಡ್ತಾನೆ ಅಂತ ಹೇಳಿದ್ರೆ, ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 7ನೇ ವಾಕ್ಯಕ್ಕೆ ನಾವು ಬಾಧ್ಯಸ್ಥರು ಆಗಬಾರದು. ದೇವರ ರಾಜ್ಯದ, ದೇವರ ಪರಂಧಾಮದಲ್ಲಿರುವ ಜೀವ ವೃಕ್ಷದ ಫಲವನ್ನು ನಾವು ಸವಿಬಾರದು, ಪರಲೋಕ ಸೌಭಾಗ್ಯವನ್ನ ನಾವು ಸವಿಬಾರದು ಅನ್ನೋ ಕಾರಣಕ್ಕೋಸ್ಕರ ಅವನೇನ್ ಮಾಡ್ತಾನೆ? ನಮ್ಮನ್ನ ಡೈವರ್ಷನ್ಸ್ ಮಾಡ್ತಾನೆ, ಅನೇಕ ಡೈವರ್ಷನ್ಸ್ ಮಾಡ್ತಾನೆ. ಹಾಗಾಗಿ ಇಲ್ಲಿ ನಾವು ಸೋಲಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಅಜಾಗರೂಕತನ. ನಮ್ಮ ಆತ್ಮಿಕ ಯುದ್ಧದಲ್ಲಿ ನಾವು ಅಜಾಗರೂಕರಾಗಿದ್ರೆ, ನಾವು ಕೇರ್ಲೆಸ್ ಆಗಿದ್ರೆ, ನಮಗೆ ಅರಿವಿಲ್ಲದೆ ಹೋದ್ರೆ ನಾವು ಸೋಲ್ತೀವಿ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ಕ್ರೈಸ್ತನಾದವನು ಒಂದೊಂದು ಇಂಚಿಂಚು ಕೂಡ ಬಹಳ ಜಾಗರೂಕನಾಗಿರ್ಬೇಕು. ಯಾರು ಏನು ಹೇಳ್ತಾ ಇದ್ದಾರೆ ಅದಕ್ಕೆ ವಾಕ್ಯ ಸ್ಪಷ್ಟವಾಗಿ ಸಂತ ಪೌಲರು ಬರೆದ್ರು. ಯಾವುದೇ ಪ್ರವಾದನೆಗಳನ್ನು ನೀವು ಅಲ್ಲಗಳಿಬೇಡಿ. ಯಾವುದೇ ಪ್ರವಾದಿಗಳು ಅವರನ್ನು ನೀವು ಅಲ್ಲಗಳಿಬೇಡಿ. ಎಲ್ಲವನ್ನ ನೀವೇನ್ ಮಾಡಿ? ಆಲಿಸ್ರಿ, ಧ್ಯಾನಿಸ್ರಿ, ಮುಖ್ಯವಾಗಿ ನಂತರ ಪರಿಶೋಧಿಸ್ರಿ. ಅದು ಬೈಬಲಲ್ಲಿ ಇದ್ರೆ ಅದು ದೇವರ ರಾಜ್ಯವನ್ನು ಮಹಿಮೆ ಪಡಿಸುವುದಕ್ಕಾಗಿ ಇರುವಂತ ಪ್ರವಾದನೆ ಆಗಿದ್ರೆ ನಂಬ್ರಿ, ಇಲ್ಲ ಅಂದ್ರೆ ಅಲ್ಲೇ ಬಿಟ್ಟು ಬಿಡಿ. ಪ್ರೈಸ್ ದಿ ಲಾರ್ಡ್. ನೀವು ಅದ್ರ ಮೇಲೆ ನಂಬಿಕೆ ಇಟ್ಟು ಆ ನಂಬಿಕೆ ಮುಖಾಂತರ ನೀವು ಪಾಪ ಮಾಡಿ ದೇವರ ಪ್ಲಾನ್ ಅನ್ನು ಕಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವೇನ್ ಮಾಡಿ? ಪರಿಶೋಧನೆ ಮಾಡಿ ಅಂತ ಬೈಬಲ್ ಹೇಳ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ?
ಬಹಳ ಜಾಗರೂಕರಾಗಿರಿ. ನೋಡಿ, ಮೊದಲನೇದಾಗಿ ಸೋಲಲು ಕಾರಣಗಳು ನಮ್ಮ ಆಲೋಚನೆ, ಎರಡನೇದು ನಮ್ಮ ಆತ್ಮಿಕ ಗರ್ವ, ಮೂರನೇದು ನಮ್ಮ ಅಜಾಗರೂಕತೆ, ನಮ್ಮ ನಿರ್ಲಕ್ಷ್ಯತನ, ನಮ್ಮ ಬೇಜವಾಬ್ದಾರಿ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ನೋಡೋಣ, ಆಮೇಲೆ ನೋಡೋಣ. ಕೆಲವು ಜನ ಹೇಳ್ತಾರೆ, ನೋಡಿದ್ದೀರಾ, ಸಿಸ್ಟರ್ ಪ್ರೇಯರ್ಗೆ ಬನ್ನಿ, ಅಯ್ಯೋ ಆಮೇಲೆ ನೋಡೋಣ ಬ್ರದರ್, ಆಮೇಲೆ ನೋಡೋಣ. ಎಲ್ಲಿ ನೋಡ್ತೀರಾ ಆಮೇಲೆ? ರಾತ್ರಿ ಮಲಗದವನು ಬೆಳಗ್ಗೆ ಎದ್ರೆ ಅದು ಆಶೀರ್ವಾದ. ಇಲ್ಲ ಅಂತ ಹೇಳಿದ್ರೆ ಅಂತಿಮ ಪಯಣ. ಈ ದಿನಗಳಲ್ಲಿ ಹಾಗೆ ನಡೀತದೆ ಅಲ್ವಾ? ಮಲಗದವರು ಎದ್ದೇಳೋದು ಕಷ್ಟ, ಹಾಸ್ಪಿಟ್ಲಿಗೆ ಹೋದವರು ಮತ್ತೆ ವಾಪಸ್ ಬರೋದು ಕಷ್ಟ, ಮಲಗದವರು ಎದ್ದೇಳೋದು ಕಷ್ಟ, ಆಸ್ಪತ್ರೆಗೆ ಹೋಗೋರು ಮತ್ತೆ ವಾಪಸ್ ಬರೋದು ಕಷ್ಟ. ಹಾಗಾಗಿ ಸಿರಾಕನ ಗ್ರಂಥದಲ್ಲಿ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಪ್ರಭುವನ್ನ ಅರಿತುಕೊಳ್ಳಲಿಕ್ಕೆ, ಪ್ರಭುವಿನ ಮಾರ್ಗಕ್ಕೆ ಬರಲಿಕ್ಕೆ ಇಂದು ನಾಳೆ ಎಂದು ನೀನು ಏನ್ ಮಾಡಬೇಡ, ಅಜಾಗರೂಕನಾಗಿರ್ಬೇಡ. ಮುಂದೂಡ್ಬೇಡ, ದಿನಗಳನ್ನ ಮುಂದೂಡ್ಬೇಡ. ನಾಳೆ ನೋಡೋಣ, ನಾಡಿದ್ದು ನೋಡೋಣ, ಆವಾಗ ನೋಡೋಣ, ಇವಾಗ ನೋಡೋಣ ಅಂತ ಹೇಳ್ಬೇಡ. ನಾಳೆ ನೀನು ಇರ್ತೀಯೋ ಇಲ್ವೋ ಅದೇ ತುಂಬಾ ಮುಖ್ಯ. ನಾಳೆ ಬೇಡ, ಮುಂದಿನ ಒಂದು 5 ನಿಮಿಷದಲ್ಲಿ ನಾವು ಇರ್ತೀವೋ ಇಲ್ವೋ ನಮಗೆ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ದೇವರು ಜೀವ ಕೊಟ್ಟಂತಹ ಈ ಒಂದು ಪರಿಶುದ್ಧವಾದ ಈ ಸಮಯದಲ್ಲಿ ನಾವು ಇಮಿಡಿಯೇಟ್ ಆಗಿ ನಾವೇನಾಗಬೇಕು, ಮಾರ್ಪಾಡಾಗಬೇಕು. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನುಡಿದಿರುವಂತೆ, ಯಾರು ಜಯ ಹೊಂದುತ್ತಾರೋ ಅಂಥವನಿಗೆ ದೇವರ ರಾಜ್ಯದ ಪರಧಾಮದಲ್ಲಿರುವ ಜೀವ ವೃಕ್ಷದ ಫಲವನ್ನ ಸವಿಯುವ ಸೌಭಾಗ್ಯವನ್ನು ನಾನು ಕೊಡ್ತೀನಿ, ಅನುಗ್ರಹಿಸ್ತೀನಿ ಅಂತ ಹೇಳಿದರೆ ಅದನ್ನ ಪಡ್ಕೊಳ್ಳಿಕ್ಕೆ ನಾವು ಓಡಬೇಕು ಪ್ರತಿದಿನ, ಪ್ರತಿ ಕ್ಷಣ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಓಕೆ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆಯಾಗಲಿ, ಆಮೇನ್.